ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಉಂಟಾಗಿರ್ತಕ್ಕಂಥ ಸಿಲಿಂಡರ್ ಸಮಸ್ಯೆ ಬೆಂಗಳೂರಿನ ಹೋಟೆಲ್ಗಳ ಬಳಿಕ ಆಟೋಗಳ ಮೇಲೆ ಕೂಡ ಭಾರಿ ಪರಿಣಾಮ ಬೀರಿದ್ದು ನಗರಕ್ಕೆ ಆಟೋ LPG ಪೂರ್ಣ ಪ್ರಮಾಣದಲ್ಲಿ ಪೂರೈಕೆಯಾಗದೆ ಹಲವು ಬಂಕ್ಗಳೇ ಬಂದಾಗಿ ಆಟೋ ಚಾಲಕರು ಈಗ ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಎದುರಾಗಿದೆ. ಪಬ್ಲಿಕ್ ಟಿವಿ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದ್ದು ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ನೀಗದ LPG ಟ್ರಬಲ್. ಸಾಲು ಸಾಲು LPG ಬಂಕ್ಗಳಿಗೆ ಬೀಗ. ಆಟೋ LPG ಸಿಗದೆ ಚಾಲಕರ ಪರದಾಟ. ಇರಾನ್ ಇಸ್ರೇಲ್ ಸಂಘರ್ಷ ದಿನ ಕಳೆದಂತೆ ಹೆಚ್ಚಾಗ್ತಿದೆ. ಮಧ್ಯಪ್ರಾಚ್ಯದ ಈ ಸಂಘರ್ಷದ ಎಫೆಕ್ಟ್ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರ್ತಿದ್ದು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಹೆಚ್ಚು ಉಲ್ಬಣವಾಗುತ್ತಿರುವ ನಡುವೆ ಆಟೋ LPG ಸಮಸ್ಯೆ ಕೂಡ ತೀವ್ರವಾಗುತ್ತಿದ್ದು ನಗರದಲ್ಲಿ ಸಾಲು ಸಾಲು LPG ಬಂಕ್ಗಳಿಗೆ ಸ್ಟಾಕ್ ಬಾರದೆ ಬಂಕ್ಗಳಿಗೆ ಬೀಗ ಬಿದ್ದಿದೆ. ಹೌದು, ನಗರದಲ್ಲಿರುವ ಸರಿಸುಮಾರು 2 ಲಕ್ಷದ ಆಟೋಗಳ ಪೈಕಿ ಸುಮಾರು 45,000ಕ್ಕೂ ಹೆಚ್ಚು ಆಟೋಗಳು LPG ಮೇಲೆ ಅವಲಂಬನೆಯಾಗಿವೆ. ನಿತ್ಯ ಆಟೋಗಳಿಗೆ LPG ಸಿಕ್ಕಿದ್ರೆ ಮಾತ್ರ ಈ ಆಟೋ ಚಾಲಕರ ಜೀವನ ಕೂಡ ಸಾಗೋದು. ಹೀಗಿರುವಾಗ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಸಂಘರ್ಷ ನಗರದ ಆಟೋ ಚಾಲಕರನ್ನ ಸಂಕಷ್ಟಕ್ಕೆ ದೂಡುತ್ತಿದೆ. ನಗರದಲ್ಲಿರುವ ಸುಮಾರು LPG ಬಂಕ್ಗಳ ಪೈಕಿ ಅರ್ಧದಷ್ಟು ಬಂಕ್ಗಳಿಗೆ ಗ್ಯಾಸ್ ಪೂರೈಕೆ ಇಲ್ಲದಂತಾಗಿದೆ. ಇನ್ನೂ ಕೆಲವು ಬಂಕ್ಗಳಲ್ಲಿ ಸಮಯವನ್ನ ಫಿಕ್ಸ್ ಮಾಡಿದ್ದು ಆ ಸಮಯಕ್ಕೆ ಹೋದ್ರೆ ಮಾತ್ರ ಗ್ಯಾಸ್ ಸಿಗುವ ಸ್ಥಿತಿ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡುವ ಮೂಲಕ ಸದ್ಯದ ವಾಸ್ತವ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಿದೆ. LPG ಟ್ರಬಲ್ ರಿಯಾಲಿಟಿ ಚೆಕ್ 1 ಸ್ಥಳ ಮಾಗಡಿ ರೋಡ್. ಬೆಂಗಳೂರಿನ ಮಾಗಡಿ ರೋಡ್ ನಲ್ಲಿರುವ ಟೋಟಲ್ ಎನರ್ಜೀಸ್ ನಲ್ಲಿ ಹೇಗಿದೆ ಪರಿಸ್ಥಿತಿ ತೋರಿಸ್ತೀವಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ ನಿಂದಾಗಿ ಉಂಟಾಗ್ತಾ ಇರುವಂತಹ ಸಿಲಿಂಡರ್ ಸಮಸ್ಯೆ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ LPG ಬಂಕ್ಗಳು ಕೂಡ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡುವಂಥ ಹಂತಕ್ಕೆ ಹೋಗ್ತದೆ. ಅನೇಕ ಬಂಕ್ಗಳು ಕೂಡ ಬಂದ್ ಆಗಿದೆ. ಗಮನಿಸ್ತಾ ಇದ್ರಿ, ಈಗ ನಾನೀಗ ಮಾಗಡಿ ರಸ್ತೆಯಲ್ಲಿ ಇರುವಂತಹ ಟೋಲ್ಗೇಟ್ ಸಿಗ್ನಲ್ನ ಬಳಿಯೇ ಇರುವಂತಹ ಟೋಟಲ್ ಎನರ್ಜೀಸ್ ಅನ್ನುವಂತಹ LPG ಬಂಕ್ನ ಮುಂಭಾಗದಲ್ಲಿದ್ದೇನೆ. ನಿತ್ಯವೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಕ್ಗಳಿಗೆ ಆಟೋಗಳು ಬರ್ತಾ ಇದ್ವು. ಬಟ್ ಈಗ LPG ಸಿಗದೇ ಇರುವಂಥ ಕಾರಣಕ್ಕಾಗಿ LPGಯನ್ನೇ ನಂಬ್ಕೊಂಡಿದ್ದಂತಹ ಬಂಕ್ಗಳ ಆಟೋಗಳೇನಿದ್ವು ಅವು ಈಗ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಕಾರಣ ಇಷ್ಟೇ, ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸಿಗುವಂತಹ ಬಂಕ್ಗಳನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಬಹಳ ದೂರ ಹೋಗಬೇಕಾಗುತ್ತೆ. LPG ಕೂಡ ಸಾಕಷ್ಟು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಈಗಾಗಲೇ ಕಂಪ್ಲೀಟಾಗಿ ಬಂಕನ್ನು ಕ್ಲೋಸ್ ಮಾಡಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಪ್ಲೈ ಇಲ್ಲ ಅನ್ನುವಂಥದ್ದನ್ನು ಭಾಳ ಕ್ಲಿಯರಾಗಿ ಬಂಕ್ನವರು ಕೂಡ ಬರುವಂಥವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಈಗ ಬಂಕ್ ಕ್ಲೋಸ್ ಆಗಿರುವಂಥ ಪರಿಣಾಮವಾಗಿ ಈ ಭಾಗದಲ್ಲಿ ಬರುವಂಥ ಆಟೋದವರು ಭಾಳ ಸಂಕಷ್ಟವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಆಟೋದವರು ಮತ್ತೆ ಇನ್ನೂ ಸಂಕಷ್ಟಕ್ಕೆ ಸಿಲುಕುವಂಥ ಸಂದರ್ಭಗಳು ಒದಗಿ ಬರುತ್ತೆ ಅನ್ನುವಂಥ ಆತಂಕ ಆಟೋ ಚಾಲಕರಿಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಸಮಸ್ಯೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿದ್ರೆ ಸೂಕ್ತ ಅನ್ನುವಂಥದ್ದು ಅವರ ಮನವಿ ಕೂಡ ಹೌದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ LPG ಸಿಗದೇ ಇರುವಂಥ ಕಾರಣಕ್ಕಾಗಿ ಬಂಕ್ಗಳೆಲ್ಲವೂ ಕೂಡ ಅಂದರೆ LPG ಬಂಕ್ಗಳೇನಿದ್ವು ಅವು ಕ್ಲೋಸಿಂಗ್ ಅಂತ. ರಿಯಾಲಿಟಿ ಚೆಕ್ 2 ಸ್ಥಳ ಪಟ್ಟೆಗಾರಪಾಳ್ಯ. ಬೆಂಗಳೂರಿನ ಪಟ್ಟೆಗಾರಪಾಳ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಎಂದು ನಮ್ಮ ಪ್ರತಿನಿಧಿ ರಾಘು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ. ಅದೇ ನಾನೀಗ ಪಟ್ಟೆಗಾರಪಾಳ್ಯ ಮುಖ್ಯ ರಸ್ತೆಯಲ್ಲಿರುವಂತಹ LPG ಬಂಕ್ನ ಮುಂಭಾಗದಲ್ಲಿದ್ದೇನೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ಇದು ಕೂಡ ಬಂದ್ ಆಗಿದೆ. ಸರಿಯಾಗಿ ಗ್ಯಾಸ್ ಪೂರೈಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಈಗಾಗಲೇ ಕಂಪ್ಲೀಟಾಗಿ ಬಂದ್ ಮಾಡಿ ಆರಂಭದಲ್ಲಿ ಅಂದರೆ ಬಂಕ್ನ ಎಂಟ್ರಿ ಏನಿದೆ ಎಂಟ್ರಿಯಲ್ಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಆಟೋ LPG ಸಿಗೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಈಗಾಗಲೇ ಬರುವಂಥ ಆಟೋದವ್ರಿಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಬರುವಂಥ ಆಟೋದವರು ಏನಿರ್ತಾಯಿದ್ರು ಈ ಹೆಚ್ಚು ಕಡಿಮೆ ಈ ಬಂಕ್ಗಳ ಮೇಲೆ ಡಿಪೆಂಡ್ ಆಗಿದ್ರು. ಬಟ್ ಈಗ ಈ ಬಂಕ್ಗಳಿಗೆ ಸರಿಯಾದ ಪೂರೈಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಈಗ ಕಂಪ್ಲೀಟಾಗಿ ಬಂಕ್ಗಳು ಹಂತ ಹಂತವಾಗಿ ಅವು ಕೂಡ ಕ್ಲೋಸ್ ಆಗ್ತಾಯಿದೆ. ಬರುವಂತಹ ಕಡಿಮೆ ಪ್ರಮಾಣದಲ್ಲೇ ಒಂದೆರಡು ಗಂಟೆಗಳ ಸಮಯವನ್ನು ಫಿಕ್ಸ್ ಮಾಡಿಕೊಂಡು ಅದರ ಮುಖಾಂತರವಾಗಿ LPGಯನ್ನು ಆಟೋ LPGಯನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಆದರೆ ಈಗ ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿ LPG ಸಪ್ಲೈ ಆಗದೇ ಇರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳೇ ಇಲ್ಲದೆ ಈಗ ಬಂಕನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಟ್ಟೆಗಾರಪಾಳ್ಯ ಮುಖ್ಯ ರಸ್ತೆಯಲ್ಲಿರುವಂಥ ಈ ಆಟೋ LPG ಬಂಕ್ ಕೂಡ ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ರಿಯಾಲಿಟಿ ಚೆಕ್ 3 ಸ್ಥಳ ಬಸವೇಶ್ವರ ನಗರ. ಬಸವೇಶ್ವರ ನಗರದಲ್ಲೂ ಆಟೋ LPG ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಅದೇ ನಾನೀಗ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿರುವಂಥ ಆಟೋ LPG ಬಂಕ್ ಏನಿದೆ ಇದರ ಮುಂಭಾಗದಲ್ಲಿದ್ದೇನೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ, ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಕಳೆದ 10 ದಿನಗಳ ಇಂದಲೂ ಕೂಡ ಇಲ್ಲಿ ಆಟೋ LPG ಸಪ್ಲೈ ಆಗದ ಹಿನ್ನೆಲೆಯಲ್ಲಿ ಬಂಕನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ. ಈ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರೇನಿದ್ದಾರೆ ಅವರು ಸಂಚಾರವನ್ನು ಮಾಡ್ತಾರೆ, ಬಂಕ್ಗಳ ಮೇಲೆ ಅವಲಂಬನೆಯನ್ನು ಮಾಡಿದ್ದಾರೆ. ಬಟ್ ಆದರೆ ಅವರು ಯಾರಿಗೂ ಸಹ ಈಗ
LPG ಸಿಗದೇ ಇರುವಂಥ ಕಾರಣಕ್ಕಾಗಿ ಸಿಗುವಂತಹ ಮಾರ್ಗಗಳನ್ನು ಒಂದು ಕಡೆ ಹುಡುಕಬೇಕಾದ್ರೆ ಮತ್ತೊಂದು ಕಡೆ ಅದು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಅವರ ನೋವಾಗಿದೆ. ಸುಮಾರು 40-45 ಸಾವಿರಕ್ಕೂ ಹೆಚ್ಚು LPGಯನ್ನೇ ನಂಬಿರುವಂಥ ಆಟೋ ಚಾಲಕರು ಬೆಂಗಳೂರಿನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈಗ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಒಂದು ಕಡೆ ಬಂಕಲ್ಲಿ ಎಲ್ಲಿ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬಂಕ್ಗಳು ಎಲ್ಲಿ ಸಿಗ್ತಾ ಇದೆ ಅನ್ನುವಂಥ ಬಂಕ್ಗಳ ಹುಡುಗಾಟ ಮಾಡುವಂಥದ್ದೇ ಆಟೋ ಚಾಲಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾಕಂದರೆ ಅಲ್ಲೂ ಕೂಡ ಕೆಲವೊಂದಷ್ಟು ಬಂಕ್ಗಳಲ್ಲಿ ಅಂದರೆ ಎಲ್ಲಿ ಪೂರೈಕೆ ಆಗ್ತಾ ಇದೆ ಅಥವಾ ಎಲ್ಲಿ ಆಟೋ LPG ಸಿಗ್ತಾ ಇದೆ ಆ ಬಂಕ್ಗಳಲ್ಲಿ ಸಮಯವನ್ನು ನಿಗದಿ ಮಾಡಿರುವಂಥ ಕಾರಣಕ್ಕಾಗಿ ಆ ಸಮಯಗಳಿಗೆ ಹೋದ್ರಷ್ಟೇ ಸಿಗುತ್ತೆ. ಅದು ಕೂಡ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ನಿಲ್ಲಬೇಕಾಗಿದೆ. ಜೊತೆಗೆ ಅಲ್ಲಿ ನಿಂತರೂ ಕೂಡ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಆ ಡೌಟ್ ಮೇಲೆ ಆ ಕ್ಯೂಗಳಲ್ಲಿ ಹೋಗಬೇಕಿರುತ್ತೆ. ಸೊ ಈ ಕಾರಣಕ್ಕಾಗಿ LPGಯನ್ನು ನಂಬಿರುವಂಥ ಆಟೋ ಚಾಲಕರು ಪರದಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಹೀಗೆ ಆದರೆ ಆಟೋಗಳನ್ನು ಕಂಪ್ಲೀಟಾಗಿ ಅಂದರೆ LPGಯನ್ನು ಮೇಲೆ ಅವಲಂಬನೆ ಆಗಿರುವಂಥ ಆಟೋಗಳು ಕಂಪ್ಲೀಟಾಗಿ ನಿಲ್ಲುವಂಥ ಸಂದರ್ಭ ಬಂದರೂ ಕೂಡ ಆಶ್ಚರ್ಯವನ್ನು ಪಡಬೇಕು. ರಿಯಾಲಿಟಿ ಚೆಕ್ 4 ಸ್ಥಳ ರಾಜಾಜಿನಗರ. ಇನ್ನು ರಾಜಾಜಿನಗರ LPG ಸ್ಟೇಷನ್ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಅದೇ ನಾನೀಗ ರಾಜಾಜಿನಗರ ವ್ಯಾಪ್ತಿಯ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿದ್ದೇನೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಈಗಾಗಲೇ ಹಾಕಲಾಗಿದೆ. ಅಂದರೆ ಸಪ್ಲೈ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಕಂಪ್ಲೀಟಾಗಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಹಾಕೋದ್ರ ಮುಖಾಂತರವಾಗಿ ಬಂಕನ್ನು ಕಂಪ್ಲೀಟಾಗಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಈ ಭಾಗಗಳಲ್ಲಿ ಓಡಾಟ ಮಾಡುವಂಥವರು ಆಟೋ ಚಾಲಕರು ಏನಿರ್ತಾರೆ ಅವರು ಸಾಮಾನ್ಯವಾಗಿ ಈ ಬಂಕ್ಗಳಿಗೆ ಬಂದು ಗ್ಯಾಸನ್ನು ಫಿಲ್ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ನೋ ಗ್ಯಾಸ್ ಇರುವಂಥ ಕಾರಣಕ್ಕಾಗಿ ಬಂದಂಥವರು ಬೇರೆ ಬಂಕ್ಗಳನ್ನ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ದರ ಹೆಚ್ಚಾಗಿದ್ರೂ ಕೂಡ ಬೇರೆ ಆಯ್ಕೆಗಳಲ್ಲೇ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಬೇರೆ ಬಂಕ್ಗಳಲ್ಲಿ ಎಷ್ಟು ದರ ಇದೆ ಅಷ್ಟೇ ಕೊಟ್ಟು ಹಾಕ್ಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಬಟ್ ಕಂಪ್ಲೀಟಾಗಿ ಇವರು ಬಂದ್ ಮಾಡಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಗ್ಯಾಸ್ ಸಿಗೋಲ್ಲ ಅನ್ನುವಂತಹ ನೋಟಿಸನ್ನು ಕೂಡ ಅಂಟಿಸೋದ್ರ ಮುಖಾಂತರವಾಗಿ ಬರುವಂಥವರಿಗೆ ಮಾಹಿತಿ ಕೊಡುವಂಥ ಪ್ರಯತ್ನಗಳನ್ನಂತೂ ಮಾಡ್ತಾಯಿದ್ದಾರೆ. ಬಟ್ ಸಮಸ್ಯೆ ಹೀಗೆ ಮುಂದುವರಿತಾ ಹೋದರೆ ಮತ್ತಷ್ಟು ಹೆಚ್ಚಿನ ಪ್ರಾಬ್ಲಮ್ಗಳು ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ಎಸ್ಪೆಷಲಿ ಆಟೋ ಚಾಲಕರಿಗೆ ಆಗುವಂತಹ ಸಮಸ್ಯೆಗಳು, ಜೊತೆಗೆ ಆಟೋ ಚಾಲಕರಿಗೆ ಸಮಸ್ಯೆಗಳಾದರೆ ಗ್ರಾಹಕರು ಸಾರ್ವಜನಿಕರಿಗೂ ಕೂಡ ಇದರಿಂದ ನೇರವಾಗಿ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿದೆ. ಸೊ ಈಗ ಸದ್ಯದ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಇರುವಂತಹ ಬೆರಳೆಣಿಕೆ ಬಂಕ್ಗಳಲ್ಲೇ ಹೋಗಿ ಗ್ಯಾಸನ್ನು ರೀಫಿಲ್ಲಿಂಗ್ ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಆಟೋ ಚಾಲಕರಿಗೆ ಇರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಒಂದಷ್ಟು ಜನ ಆಟೋಗಳನ್ನು ನಿಲ್ಲಿಸುವಂಥ ಹಂತಕ್ಕೆ ಹೋಗಿದ್ರೆ ಮತ್ತೊಂದಷ್ಟು ಜನ ಇರುವಂಥದ್ರಲ್ಲೇ ಮೇಂಟೈನ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದು ಜಸ್ಟ್ ಕೆಲವು ಉದಾಹರಣೆ ಅಷ್ಟೇ. ನಗರದ ಹಲವು ಕಡೆ ಇಂತಹ ಹಲವು LPG ಬಂಕ್ಗಳದ್ದು ಇದೇ ಪರಿಸ್ಥಿತಿ. ಇನ್ನು ನಿತ್ಯ ಬಂಕ್ಗಳಿಗೆ LPG ತುಂಬಿಸೋಕೆ ಚಾಲಕರು ಪರದಾಡುತ್ತಿರುವ ಪಾಡು ಅಷ್ಟಿಷ್ಟಲ್ಲ. ಬಂಕ್ ಹುಡುಕಾಡುವಷ್ಟರಲ್ಲೇ ದಿನ ಕಳೆದು ಹೋಗುತ್ತಿದೆ. ನಿತ್ಯದ ಸಂಪಾದನೆಗೂ ಹೊಡೆತ ಬೀಳುತ್ತಿದೆ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಆಟೋದವ್ರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೈಟ್ ಫಿಕ್ಸ್ ಮಾಡಿದ್ದಾರೆ. ಒಂದು ಬ್ಯಾಂಕಲ್ಲಿ 75 ರುಪೀಸ್ ಇದ್ದರೆ ಇನ್ನೊಂದು ಬ್ಯಾಂಕಲ್ಲಿ 95 ರುಪೀಸ್ ಇದೆ. ಒಂದು ಬ್ಯಾಂಕಲ್ಲಿ 110 ರೂಪಾಯಿ ಇದೆ. ಒಂದು ಬ್ಯಾಂಕಲ್ಲಿ 69 ರುಪೀಸ್ ಇದೆ. ಈ ರೀತಿ ಆಟೋದವ್ರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಗ್ಯಾಸು 15 ದಿವಸದಿಂದ ಈ ಬಂಕ್ಗಳೆಲ್ಲ ಕ್ಲೋಸ್ ಆಗಿದೆ. ಒಟ್ಟಾರೆ ಅತ್ತ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರ ಪರದಾಟ ಒಂದು ಕಡೆಯಾದ್ರೆ ಇತ್ತ ಆಟೋ ಚಾಲಕರಿಗೂ ವಾರ್ ಎಫೆಕ್ಟ್ ಸದ್ದಿಲ್ಲದೆ ಜೋರಾಗಿಯೇ ತಟ್ಟುತ್ತಿರೋದಂತೂ ಸುಳ್ಳಲ್ಲ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.